ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಮಾತು ಕೆಜಿಎಫ್ ಸಿನಿಮಾದಿಂದ ಚೇಂಜ್ ಆಯಿತು. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಹಾಸಿಗೆ ಹೊಲಿಸ್ಕೊಳ್ಬೇಕು ಅನ್ನೋದು ಬೆಸ್ಟ್ ಅನ್ನೋದು ಆ ಡೈಲಾಗ್. ಈ ಡೈಲಾಗ್ನ ಆ ಲೇಡಿ ಸೀರಿಯಸ್ ಆಗಿ ತಗೊಂಡ್ಬಿಟ್ಲು. ಆದ್ರೆ ಹಾಸಿಗೆ ದೊಡ್ಡದ್ ಮಾಡೋ ಪ್ರೊಸೆಸ್ನಲ್ಲಿ ಎಡವಟ್ ಮಾಡ್ಕೊಂಡ್ಬಿಟ್ಲು. ಮದುವೆಯಾಗುವುದಾಗಿ ನಂಬಿಸಿ 3ಕ್ಕೂ ಹೆಚ್ಚು ಗಂಡಸರಿಗೆ ಮೋಸ ಮಾಡಿದ್ದಾಳೆ. ಆಶ್ಚರ್ಯ ಅಂದ್ರೆ ಆಕೆ ಗವರ್ನಮೆಂಟ್ ಕೆಲಸದವಳು ಬೇರೆ. ಈಕೆಗೆ ಅಂದ ಇದೆ, ಚಂದ ಇದೆ, ವಯ್ಯಾರ ಇದೆ, ಸಾಲದಕ್ಕೆ ಗೌರ್ಮೆಂಟ್ ಕೆಲಸ ಬೇರೆ ಇದೆ. ಇಷ್ಟು ಸಾಕು ಅಂತ ಅಲ್ವಾ ಗುರು ಜೀವನ ಮಾಡೋಕೆ? ಆದ್ರೂ ಶೋಕಿ ಅದ್ ಯಾವ ತರ ಗೊತ್ತಾ? ಅಬ್ಬಬ್ಬಾ, 5-6 ಹೃದಯ ಇರಬಾರ್ದಿತ್ತ ಅನ್ನೋ ಪ್ರಶ್ನೆ ಬೇರೆ. ಅಲ್ಲ ತಾಯಿ, ಇರೋ ಒಂದು ಹೃದಯವನ್ನೇ ಇಟ್ಕೊಂಡು ಹಲವರಿಗೆ ದೋಖಾ ಮಾಡಿದ್ಯಾ ಅಂದ್ರೆ ಇನ್ನೇನಾದ್ರೂ 5-6 ಹೃದಯ ಇದ್ದಿದ್ರೆ ಹೇಗ್ ಗತಿ? ಈಕೆಯನ್ನ ನೋಡಿದ್ರೆ ಚೆನ್ನಾಗಿದ್ದಾಳೆ ಅಂತ ಎಲ್ರಿಗೂ ಅನ್ಸುತ್ತೆ. ಅನಿಸ್ಲೇಬೇಕು ಅನ್ನೋ ತರಾನೇ ಇದ್ದಾಳೆ ಬಿಡಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಅಂದ ಚಂದವನ್ನ ದುರ್ಬಳಕೆ ಮಾಡಿಕೊಂಡು ಹಲವರಿಗೆ ಮೋಸ ಮಾಡಿದ್ದು ಮಾತ್ರ ನಿಜಕ್ಕೂ ತಪ್ಪು. ಅಷ್ಟಕ್ಕೂ ಈಕೆ ಮಾಡಿರೋ ಮಹಾನ್ ಮೋಸವೇನು ಗೊತ್ತಾ? ಮದುವೆಯಾಗೋದಾಗಿ ಪುರುಷರಿಗೆ ಮೋಸ. ಒಬ್ಬರಲ್ಲ ಇಬ್ಬರಲ್ಲ ಹಲವರಿಂದ ಹಣ ಪಡೆದು ವಂಚನೆ. ಅದೇನೋ ಗೊತ್ತಿಲ್ಲ, ಇವತ್ತಿನ ಕಾಲದಲ್ಲಿ ಮದುವೆ ಅನ್ನೋದು ತುಂಬಾನೇ ಕ್ಲಿಷ್ಟಕರವಾಗ್ಬಿಟ್ಟಿದೆ. ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಳ್ಳೋ ಐನಾತಿ ಮಹಿಳೆಯರ ಸಂಖ್ಯೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದ ಬೆಂಗಳೂರು ಮೂಲದ ಕೋಮಲಾ ಟಿ ಗೌಡ ಆಸೆ ವ್ಯಕ್ತಪಡಿಸೋ ಪುರುಷರನ್ನೇ ಟಾರ್ಗೆಟ್ ಮಾಡ್ತಾ ಇದ್ಲು. ಮದುವೆಯಾಗಿಲ್ಲದವರೇ ಈಕೆಯ ಮೊದಲ ಟಾರ್ಗೆಟ್. ಅವರಿಂದ ಹಣ ವಸೂಲಿ ಮಾಡೋದೇ ಈಕೆಯ ಮೇನ್ ಉದ್ದೇಶ. ಈ ಪೈಕಿ ಮೊಟ್ಟ ಮೊದಲ ಬಾರಿಗೆ ಬಲೆಗೆ ಬಿದ್ದವರೇ ರಾಘವೇಂದ್ರ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ರಾಘವೇಂದ್ರ ಅನ್ನೋರಿಗೆ ಮೊದಲನೆಯದಾಗಿ ಮದುವೆಯಾಗಿ ಮುರಿದ್ಬಿದ್ದಿತ್ತು. ಆನಂತರ ಮನೆಯವರ ಒತ್ತಾಯದ ಮೇರೆಗೆ ಎರಡನೇ ಮದುವೆಯಾಗೋಕೆ ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ರು. ಆಗಸ್ಟ್ 7ರಂದು ಇದೇ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದ ಕೋಮಲಾ ರಾಘವೇಂದ್ರಗೆ ರಿಕ್ವೆಸ್ಟ್ ಕಳಿಸಿದ್ದಾಳೆ. ಆರಂಭದಲ್ಲಿ ತಾನು ಸಂಪ್ರದಾಯಸ್ಥ ಕುಟುಂಬದ ಕುಡಿ ಅನ್ನೋ ರೀತಿ ಬಿಲ್ಡಪ್ ಕೊಟ್ಟಿದ್ದಾಳೆ. ಆದ್ರೆ ಮ್ಯಾಟ್ರಿಮೋನಿಯಲ್ಲಿ ತನ್ನದು ಈಗಾಗಲೇ ಮದುವೆಯಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ಲು. ಇದೆಂದೇ ನೋಡಿ ಈಕೆ ಸತ್ಯ ಹೇಳಿರೋದು.
ಅಂದಹಾಗೆ ಕೋಮಲಾಗೆ ಮದುವೆಯಾಗಿ 2 ಮಕ್ಕಳಿದ್ರು. 2017ರಲ್ಲಿ ಕೆಪಿಟಿಸಿಎಲ್ ನೌಕರನಾಗಿದ್ದ ಗಂಡ ಅಕಾಲಿಕವಾಗಿ ಸಾವನ್ನಪ್ತಾನೆ. ಬೆಂಗಳೂರು ಮೂಲದ ಕೋಮಲಾ ಶಿವಮೊಗ್ಗದ ರಮೇಶ್ ಅನ್ನುವವರ ಜೊತೆ ಮದುವೆಯಾಗಿ ಹಲವು ವರ್ಷಗಳು ಜೀವನ ಕೂಡ ನಡೆಸಿರ್ತಾರೆ. ಈ ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಯಾವಾಗ ಗಂಡ ಸಾವನ್ನಪ್ಪಿದ್ರೋ ಆಗ ಈಕೆ ಮತ್ತೆ ಬೆಂಗಳೂರಿಗೆ ಬಂದು ನೆಲೆಸ್ತಾಳೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೋಮಲಾಗೆ ತನ್ನ ಗಂಡನ ಕೆಲಸವೇ ಆಗುತ್ತೆ. ಹೌದು, ಅನುಕಂಪದ ಆಧಾರದಲ್ಲಿ ಕೋಮಲಾ ಕೆಪಿಟಿಸಿಎಲ್ನಲ್ಲಿ ಕೆಲಸ ಕೂಡ ಸಿಗುತ್ತೆ. ಅಂದಾಜು 40,000 ರೂಪಾಯಿ ಸಂಬಳ ಕೂಡ ಇದೆ ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲ ಇದ್ರೂ ಯಾಕೋ ಕೋಮಲಾಗೆ ಮೋಸ ಮಾಡೋ ಗೀಳು ಹುಟ್ಕೊಂಡ್ಬಿಡುತ್ತೆ. ಮ್ಯಾಟ್ರಿಮೋನಿಯಲ್ನಲ್ಲಿ ಪರಿಚಯವಾದ ರಾಘವೇಂದ್ರಗೆ ಸರ್ಕಾರದಿಂದ ನನ್ನ ಗಂಡನಿಗೆ 6 ಕೋಟಿ ರೂಪಾಯಿ ಬರಬೇಕಿದೆ. ಅದಕ್ಕೆ 48 ಲಕ್ಷ ಹಣ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ, ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾಳೆ. ಈಕೆ ಹೇಳೋದನ್ನೆಲ್ಲ ನಂಬಿದ್ದ ರಾಘವೇಂದ್ರ ಈಕೆಯ ತಾಯಿ ರಾಧಾ ಅವರ ಖಾತೆಗೆ 7.40 ಲಕ್ಷ ಹಣ ಜಮೆ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ಸೈನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಸ್ಟ್ ವೀಕ್ ಒಂದು ಸೈಬರ್ ಫ್ರಾಡ್ದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆ ಕಂಪ್ಲೇಂಟಲ್ಲಿ ಫರಿಯಾದಿ ಈ ಥರ ದೂರು ಕೊಟ್ಟಿದ್ದಾರೆ कि ಅವರು ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ, ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಒಂದು ಪ್ರೊಫೈಲ್ ರೆಡಿ ಮಾಡಿ ಸರ್ಚ್ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಬಗ್ಗೆ. ಸೊ ಆ ಟೈಮ್ಗೆ ಅವ್ರ ಜೊತೆಗೆ ಒಂದು ಆನ್ಲೈನ್ ವೆಬ್ಸೈಟಲ್ಲಿ ಕನೆಕ್ಟ್ ಆಗಿದೆ ಒಬ್ಬರು ಲೇಡಿ. ಆ ಲೇಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸಿಂದ ತಗೊಂಡು ಅವ್ರ ಜೊತೆ ಮೋಸ ಮಾಡಿದ್ದಾರೆ. ಇನಿಷಿಯಲಿ ಇವರು ಸಿನ್ಸ್ ಅವ್ರದ್ದು ಏಜ್ ಆಗಿದೆ, ಸೊ ಈ ಥರ ಅವರು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಕಿ ಏಜ್ ನೋ ಬಾರ್, ಕಾಸ್ಟ್ ನೋ ಬಾರ್ ಈ ಥರ. ಸೊ ಅದೇ ಥರ ಆ ಲೇಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಕಿ ಅವ್ರದ್ದು ಕೂಡ ಏಜ್ 35 ಇಯರ್ಸ್ ಇದೆ, ಹಸ್ಬೆಂಡ್ದು ಡೆತ್ ಆಗಿದೆ, ಮಕ್ಕಳು ವಗೇರ ಯಾರೂ ಇಲ್ಲ. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ. ಯಾವಾಗ ಈಕೆಯ ಜೊತೆಗಿನ ಸಲುಗೆ ಹೆಚ್ಚಾಯ್ತೋ ರಾಘವೇಂದ್ರ ಈಕೆಯನ್ನ ತುಂಬಾ ನಂಬಿದ್ದಾನೆ. ಆಗಸ್ಟ್ 14ರಂದು ಬೆಂಗಳೂರಿಗೆ ಬಂದು ಭೇಟಿ ಕೂಡ ಮಾಡಿದ್ದಾನೆ. ಆದ್ರೆ ಯಾಕೋ ಏನು ಕೋಮಲಾ ತಮ್ಮ ಮನೆ ಮತ್ತು ಏರಿಯಾವನ್ನ ಮರೆಮಾಚೋಕೆ ಶುರು ಮಾಡಿದ್ದಾಳೆ. ಅನುಮಾನಗೊಂಡ ನಂತರ ರಾಘವೇಂದ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಚೆಕ್ ಮಾಡಿದಾಗ ಹೇಳಿರೋದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿದೆ. ತಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗಿದೆ. ನಂತರ ರಾಘವೇಂದ್ರ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಕೋಮಲಾ ವಿರುದ್ಧ ದೂರು ಕೊಟ್ಟಿದ್ದಾನೆ. ನಮ್ಮ ಹಸ್ಬೆಂಡ್ ಡೆತ್ ಆದಮೇಲೆ ಅವ್ರದ್ದು ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ, 6 ಕೋಟಿ ದುಡ್ಡಿದೆ. ಅದು ಟ್ಯಾಕ್ಸ್ ಕಾರಣ ಬಗ್ಗೆ ಎಲ್ಲ ಬ್ಲಾಕ್ ಆಗಿದೆ, ಫ್ರೀಸ್ ಆಗಿದೆ ಅಕೌಂಟ್. ನಮಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ದುಡ್ಡು ಬೇಕು. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಥರ ಅವರು ಯಾವಾಗ ಈ ಥರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ದುಡ್ಡು, ಆಮೇಲೆ ಅವ್ರ ಜೊತೆಗೆ ಎಲ್ಲ ಕಾಂಟ್ಯಾಕ್ಟ್ ಕ್ಲೋಸ್ ಮಾಡಿದ್ದಾರೆ. ಏನು ಚಾಟಿಂಗ್ ವಗೇರ ಇದೆಯಾ, ಮೊಬೈಲ್ ನಂಬರ್ ವಗೇರ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾವುದು ಕಾಂಟ್ಯಾಕ್ಟ್ ಆಗಿಲ್ಲ ಆದಮೇಲೆ. ಸೊ ಈ ಕಂಪ್ಲೇಂಟ್ ತೊಗೊಂಡು ನಮ್ಮ ಹತ್ರ ಬಂದಿದ್ದಾರೆ ಗೌರಿಬಿದನೂರಿಂದ ಫರಿಯಾದಿ. ಸೊ ಅವ್ರದ್ದು ಕಂಪ್ಲೇಂಟ್ ಸೈನ್ ಸ್ಟೇಷನಲ್ಲಿ ನಾವು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಟೈಮ್ಗೆ ನಮಗೆ ಎಲ್ಲ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಏನು ಪ್ರೊಫೈಲ್ ರೆಡಿ ಆಗಿದೆ ಮತ್ತು IP ಅಡ್ರೆಸ್ ಪ್ರಕಾರ ಅದು ಪತ್ತೆ ಆಗಿದೆ. ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಅಷ್ಟಲ್ಲದೆ ರಾಮನಗರ ಜಿಲ್ಲೆ ಯಲ್ಲಪ್ಪನಪಾಳ್ಯ ನಿವಾಸಿ ಮಧುಸೂದನ್ ರೊಂದಿಗೆ ಮದುವೆಯಾಗಿ 1 ತಿಂಗಳು ಸಂಸಾರ ಮಾಡಿ ಅಲ್ಲಿಂದ ಒಡವೆ ಹಣ ದೋಚಿ ಪರಾರಿಯಾಗಿರುವುದು ಪೊಲೀಸರಿಗೆ ಆಕೆ ಹೇಳಿದ್ದಾಳೆ. ಈ ಎಲ್ಲಾ ಪ್ರಕರಣಗಳಲ್ಲೂ ಆಯಾ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ. ಶೋಕಿ ಜೀವನದಿಂದಲೇ ಕೋಮಲಾ ಸದ್ಯ ಜೈಲು ಸೇರಿದ್ದು ಈಕೆ ಮೋಸ ಮಾಡಿರೋ ಲಿಸ್ಟ್ ದೊಡ್ಡದಿದೆ ಅನ್ನೋದು ಪೊಲೀಸರಿಂದ ತಿಳಿದು ಬಂದಿರುವ ಮಾಹಿತಿ. ಅಕ್ಕ ಈಗ ಜೈಲಲ್ಲಿದ್ದಾಳೆ, ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಾಳೆ ಅಂತಲ್ಲ, ವಾಪಸ್ ಬರಬಹುದು. ಹಾಗಾಗಿ ನೀವು ಈ ಸಿಂಗಾರಿಯ ಬಗ್ಗೆ ಹುಷಾರಾಗಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.